ನಮ್ಮನೆಯವರು ನೇರವಾಗಿ ಬಂದರು. ಒಂದು ಕ್ಷಣ ನಾನೇ ದಿಗ್ಭ್ರಮೆ ಆಗಿದ್ದೀನಿ, ಶಾಕ್ ಆಗಿದ್ದೀನಿ. ಏನಾಯಿತು ಹೇಗೆ ಅಂತ ಖಂಡಿತ ನಿಮ್ಮ ಮುಂದೆ ತಿಳಿಸ್ತೀನಿ. ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಇದು ಬಂದು ಮಂಗಳವಾರದ ಬೆಳಗಿನ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಡಲ್ಲಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ಇವತ್ತು ನನ್ನ ಬಾಳಿಗೆ, ನನ್ನ ಬದುಕಿನಲ್ಲಿ, ನನ್ನ ವೈವಾಹಿಕ ಜೀವನದಲ್ಲಿ, ನನ್ನ ಚೈಲ್ಡ್ಹುಡ್ಡಲ್ಲಾಗಲಿ, ನನ್ನ ಒಂದು ಮದುವೆಗೆ ಮುಂಚೆ ನನ್ನ ತವ್ರ ಮನೆಯಲ್ಲಿ ಬೆಳೆದಿದ್ದ ಒಂದು ದಿನಗಳಾಗಲಿ, ಅದರ ಜೊತೆಗೆ ಈ 25 ವರ್ಷ ನನ್ನ ಗಂಡನೊಂದಿಗೆ ಬಾಳಿ ಬದುಕಿದಂತಹ ದಿನಗಳಲ್ಲಿ ಒಂದು ಕರಾಳ ದಿನಾಂಕ ಈ ದಿನ ಅಂತ ಹೇಳ್ತೀನಿ. 3ನೇ ತಾರೀಕು 3/3/2025 ನನ್ನ ಗಂಡನನ್ನು ಕಳ್ಕೊಂಡಂತಹ ಒಂದು ಕರಾಳ ದಿನಾಂಕ ಇವತ್ತಾಗಿರೋದ್ರಿಂದ ರಾತ್ರಿ ನನಗೇನೆಲ್ಲ ನಡೀತು, ನನ್ನ ಆ ಒಂದು ರಾತ್ರಿ ಇದೆಯಲ್ಲ, ಇವತ್ತಿನ ಅಂದರೆ 2ನೇ ತಾರೀಕು ಮಧ್ಯರಾತ್ರಿ ನನ್ನ ಬದುಕಿನಲ್ಲಿ ಒಂದು ನಿರೂಪಣೆ ಆಯಿತು. ನಿಜವಾಗ್ಲೂ ನಾನು ನಂಬಿದ್ದೀನಿ. ಇಲ್ಲಿ ಎಲ್ಲರೂ ನಂಬಿ ಅಂತ ಹೇಳ್ತಾ ಇಲ್ಲ, ನಾನಂತೂ ತುಂಬಾ ನಂಬುವಂತಹ ಒಂದು ಮಿರಾಕಲ್ ಅಂತ ಅಂದ್ಕೊಳ್ತೀನಿ. ಅದು ಏನಾಯಿತು ಅಂತ ಹೇಳಿ ವಿಡಿಯೋ ಲಾಸ್ಟ್ವರೆಗೂ ನೋಡಬೇಕು ನೀವು. ಲಾಸ್ಟಲ್ಲಿ ನಿಮಗೆ ತಿಳಿಸಿದ್ದೀನಿ. ಶ್ರೀ ತುಳಸಿನ ನಮಸ್ಕಾರ ಮಾಡುತ್ತಾ, ಶ್ರೀಕೃಷ್ಣ ಪರಮಾತ್ಮನ ನೆನೆಸ್ಕೊಳ್ತಾ ಇವತ್ತಿನ ದಿನನ ನಾನು ಶುರು ಮಾಡ್ತಾಯಿದ್ದೀನಿ. ಮೊಬೈಲ್ ಹಾವಳಿಯಿಂದ ಪೇಪರ್ ಓದೋದು ತುಂಬ ಕಡಿಮೆ ಆಗಿದೆ. ಸ್ವಲ್ಪ ನ್ಯೂಸ್ ಪೇಪರ್ನ ಓದುವಂತಹ ಮನಸ್ಸನ್ನು ನಾವು ರೂಢಿ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಯ ಅಲೋವೆರಾ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಬ್ರಹ್ಮ ಕಮಲ ಅಂತೇಳಿ ಒಂದು ಕಡ್ಡಿ ನೆಟ್ಟಿದ್ದೀನಿ, ಅದು ಕೂಡ ತುಂಬ ಚೆನ್ನಾಗಿ ಚಿಗುರುತ್ತಾ ಇದೆ. ಏನೆಲ್ಲ ಆಯಿತು ಇವತ್ತು, ಯಾವ ರೀತಿ ಈ ದಿನ ಹೋಗುತ್ತೆ, ಚಂದ್ರಗ್ರಹಣ ಇದೆ, ಹುಣ್ಣಿಮೆ ಇದೆ, ಯಾವ ರೀತಿ ನಾನು ಪಾಲನೆ ಮಾಡ್ತೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಅಮ್ಮೋಗುಗೆ ಎಂದಿನಂತೆ ಚಪಾತಿ ಮಾಡಿಕೊಡ್ತಾಯಿದ್ದೀನಿ. ಚಪಾತಿ ಮತ್ತು ಪನ್ನೀರ್ ಬುರ್ಜಿ ಥರ, ಅಂದರೆ ಕ್ಯಾಪ್ಸಿಕಮ್ ಹಾಕಿ ಪನ್ನೀರನ್ನ ಹಾಕಿ ಡ್ರೈ ಫ್ರೈ ಮಾಡಿದ್ದೀನಿ, ಬಟರ್ನ ಯೂಸ್ ಮಾಡಿ. ಅವನು ತಿಂಡಿ ತಿಂದ್ಕೊಂಡು ಕಾಲೇಜ್ಗೆ ಹೋಗಲಿ. ಇವತ್ತು ಇನ್ನು ಮಧ್ಯಾಹ್ನ ಬೇಗ ಬಂದರೆ ಗ್ರಹಣ ಇರೋದ್ರಿಂದ ಇನ್ನು ಮಧ್ಯಾಹ್ನ ಎಲ್ಲ ಅಡುಗೆನೂ ಮಾಡೋಂಗಿರಲ್ಲ. ನಾನು ಅವನಿಗೆ ಹೇಳಿಬಿಟ್ಟಿದ್ದೀನಿ. ಕಮಲಮ್ಮ ಪಾತ್ರೆ ಎಲ್ಲ ತೊಳೆದು ನೀರೆಲ್ಲ ಸೋರಲಿ ಅಂತ ಹೇಳಿ ಹಾಕ್ತಾಯಿದ್ದಾರೆ. ಅಷ್ಟರಲ್ಲಿ ನಾನು ಕೂಡ ಟಿಫನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಏನೆಲ್ಲ ನಮ್ಮ ಮನೆಯವರ ಒಂದು ಸರಳವಾದ ಪೂಜೆನ ಮಾಡ್ಕೊಳ್ತೀನಿ, ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮೋಗುಗೆ ಟಿಫನ್ ಕೊಟ್ಟು, ಚಪಾತಿ ಕೊಟ್ಟು, ಹಾಗೆ ಕಮಲಮ್ಮ ಅವ್ರಿಗೂ ಕೂಡ ತಿಂಡಿನ ಕೊಟ್ಟು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಯಾವ ರೀತಿ ನಮ್ಮ ಮನೆಯವ್ರಿಗೆ ಸೇವೆ ಅಂದರೆ ಪೂಜೆ ಮಾಡ್ತೀನಿ. ಯಾಕೆಂದರೆ 21ನೇ ತಾರೀಕು ಮೊನ್ನೆ ಅವ್ರ ಬರ್ಡೇ ದಿನವೇ ಓದಂಥ ತಿಥಿ ನಕ್ಷತ್ರ ಬಂದಿದ್ದು ನನಗೆ ಪುರೋಹಿತರು ಗುರ್ತಾಗಿ ಕೊಟ್ಟಿದ್ದರು. ಅದ್ರ ಪ್ರಕಾರನೇ ಅವತ್ತಿನ ಕಾರ್ಯ ಎಲ್ಲ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದೀನಿ. ದಿನಾಂಕ ಡೇಟು ಅಂತ ನೋಡಿದ್ರೆ ಇವತ್ತಾಗಿದೆ. ಆ ಮಗುಗೆ ನೋಡ್ತಾ ಇದ್ದೀರಿ, ಕ್ಯಾರೆಟು ಸೌತೆಕಾಯಿ ಇರಲಿಲ್ಲ. ವಿಡಿಯೋ ಪೂರ್ತಿ ನೋಡಿ, ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇದು ಬಂದು ಹುಣ್ಣಿಮೆ ಅಂತ ಹೇಳಿದ್ರೆ ಮಂಗಳವಾರದ ನನ್ನ ಡೈಲಿ ಬ್ಲಾಗ್ ವಿಡಿಯೋ ಆಗಿರುತ್ತೆ. ಮಾರ್ಚ್ 3ನೇ ತಾರೀಕು. 3 ಅಂದ್ರೇ ಒಂದು ನಿಘಂಟು ನನ್ನ ಬದುಕಿನಲ್ಲಿ ಅಂತ ಅಂದ್ಕೊಳ್ತೀನಿ. ಎಲ್ಲ ಒಂದು ಕೆಟ್ಟ ಸಂದರ್ಭ, ಒಂದು ಒಳ್ಳೆಯ ಖುಷಿ ಎಲ್ಲ ಸಹ 3ನೇ ತಾರೀಕೆ ನನ್ನ ಬದುಕಿನಲ್ಲಿ ನಡೀತಾ ಹೋಗ್ತಾ ಇದೆ. ಇವತ್ತೊಂದು ಖುಷಿ ಅಂತ ಅಂದ್ಕೊಳ್ಳ, ದುಃಖ ಅಂತ ಅಂದ್ಕೊಳ್ಳ ನನಗೆ ಗೊತ್ತಿಲ್ಲ. ನನ್ನ ಪತಿದೇವನ ಕಳ್ಕೊಂಡು ಡೇಟ್ ಪ್ರಕಾರ ಮಾರ್ಚ್ 3 ನನ್ನ ಬದುಕಿನ ಒಂದು ಕರಾಳ ದಿನ ಅಂತ ನಾನು ಖಂಡಿತ ಅಂದ್ಕೊಳ್ತೀನಿ. ಯಾರಿಗೆ ತಾನೇ ಆ ಕ್ಷಣನ ಒಂದು ಹೇಗೆ ಅಂತೇಳಿದ್ರೆ ಕರಾಳ ಕತ್ಲೆನೇ ನನ್ನ ಬದುಕು, ಕತ್ಲೆ ಆದಂತಹ ಒಂದು ದಿನ ಅಂತ ನಾನು ಹೇಳ್ಕೋಬಹುದು. ಹಾಗೆ 21ನೇ ತಾರೀಕು ತಿಥಿ ನಕ್ಷತ್ರದ ಪ್ರಕಾರ ನಾನು ಪ್ರತಿ ತಿಂಗಳು ಪ್ರಸಾದ ಕೊಟ್ಟರು ಬಲ್ದಾ ಭಾಗದಿಂದನೇ. ಗೊತ್ತಿಲ್ಲ, ಯಾವಾಗಲೂ ಸಹ ಹಿಂಗೇನಾದರೂ ಅವ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಏನೋ ಒಂದು ಸೂಚನೆ ನನ್ನ ಕಣ್ಣಿಗೆ ಸಿಗಲ್ಲ. ಕೆಲವು ಬರೀ ಕ್ಯಾಮ್ರಾ ಕಣ್ಣಿಗಂತೂ ಖಂಡಿತ ಸಿಗುತ್ತೆ. ಬಲಭಾಗದಿಂದನೇ ಕೊಟ್ಟಿರುವಂಥದ್ದು. ಏನು ಸೂಚನೆ ಕೊಟ್ರಿ ಏನೋ ನನಗೆ ಗೊತ್ತಿಲ್ಲ. ಇದ್ದೀರಿ, ನನ್ನ ಮಾತನ್ನು
ಕೇಳಿಸ್ಕೊಳ್ತಿದ್ದಾರೆ. ನಾನು ಏನೇ ಅಂದರೂ ಸಹ ಅವ್ರಿಗೆ ತಲುಪ್ತಾ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ನಿಜವಾಗ್ಲೂ ಸಹ ನಾನು ತುಂಬ ಅನುಭವಿಸ್ತಾ ಇದ್ದೀನಿ. ನನ್ನ ಮಾತನ್ನು ತುಂಬ ಬೇಗ ಕೇಳಿಸ್ಕೊಳ್ತಾರೆ. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಆದರೂ ಸಮಾಧಾನ ಪಡಿಸ್ತಾರೆ. ನಾನು ಇಲ್ಲೇ ಇದ್ದೀನಿ, ಯಾಕೆ ನಾನು ಇಲ್ಲೇ ಇಲ್ವೇನೆ ನಿನ್ನ ಜೊತೆ, ನಾನು ಇಲ್ಲೇ ಇದ್ದೀನಿ, ನೀನು ಅಳಬಾರ್ದು, ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು ಅಂತ ಖಂಡಿತ ಅವರು ಹೇಳ್ಕೊಳ್ತಾರೆ. ಹೀಗಿದೆ ಇವತ್ತಿನ ದಿನ. ಹೇಗೆ 3 ಅಂತ ನಾನು ತುಂಬ ಬರೀ ಹೇಳಿದ್ದೀನಿ. ನಾವು ಮದುವೆ ಆಗಿದ್ದು 3ನೇ ತಾರೀಕು, ಡಿಸೆಂಬರ್ 3 ಮದುವೆ ಆಗಿದ್ದು. ಅವ್ರನ್ನ ಕಳ್ಕೊಂಡಿದ್ದು 3ನೇ ತಾರೀಕು. 21ನೇ ಒಂದು ಏನು 21ನೇ ತಾರೀಕು ಮಾಡಿದ್ವಿ ನೋಡಿ, ನನ್ನ ಯೂಟ್ಯೂಬ್ ಚಾನಲ್ 3K ಸಬ್ಸ್ಕ್ರೈಬರ್ ಅವತ್ತಿಗೆ ಕಂಪ್ಲೀಟ್ ಆಗುತ್ತೆ. ಇವತ್ತು ನಮ್ಮ ಮನೆಯವ್ರನ್ನ ಕಳ್ಕೊಂಡಂತಹ ದಿನಾಂಕ ಮಾರ್ಚ್ 3. ನಾನು ಯೂಟ್ಯೂಬ್ YT ಸ್ಟುಡಿಯೋ ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. 3333 ಬಂದ್ಬಿಟ್ಟಿದೆ. ಆ 3 ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಸಂತೋಷ ದುಃಖ ಎಲ್ಲ ಸಮ್ಮಿಶ್ರವಾಗಿ ನನ್ನ ಬದುಕಿನಲ್ಲಿ ನಡೀತಾ ಇದೆ. ಒಂದು ದೊಡ್ಡ ಮಿರಾಕಲ್ ನಡೀಲಿ ಅಂತ ಕೂಡ ಅಂದ್ಕೊಳ್ತೀನಿ. ಇವತ್ತು ಡೇಟ್ ಪ್ರಕಾರ ನಮ್ಮ ಮನೆಯವ್ರನ್ನ ಕಳ್ಕೊಂಡಂಥ ದಿನ ಆಗಿರೋದ್ರಿಂದ ಒಂದು ದೀಪ ಹಚ್ಚಿ, ಇವತ್ತು ಅಂದರೆ ಅವತ್ತು 21ನೇ ತಾರೀಕು ಅವ್ರು ಇಷ್ಟಪಟ್ಟಂತಹ ಎಲ್ಲ ಅಡುಗೆನೂ ಕೂಡ ಮಾಡಿ ನಾನು ನೈವೇದ್ಯ ಇಟ್ಟಿದ್ವಿ. ಎಡೆ ಅಂತ ಹೇಳ್ತೀವಿ, ನೈವೇದ್ಯ ಅನ್ನೋದಕ್ಕಿಂತ ಎಡೆ ಇಟ್ಟಿದ್ವಿ. ನಾನ್ ವೆಜ್ ಆಗಲಿ ಸಿಹಿ ಅಡುಗೆ ಆಗಲಿ ಎಲ್ಲ ಸಹ. ದಿನ ನಾನು ಯಾವತ್ತು ಅಂದರೆ ಡೇಟ್ ಪ್ರಕಾರ ಯಾವುದೂ ಬಂದಿರಲಿಲ್ಲ. ಅಂದರೆ ಪುರೋಹಿತರು ಅವ್ರು ಓದಂಥ ನಕ್ಷತ್ರಕ್ಕೆ, ತಿಥಿ ನಕ್ಷತ್ರಕ್ಕೆ ನನಗೆ ಗುರ್ತಾಗಿ ಕೊಟ್ಟಂಗೆ ನಾನು ಪ್ರತಿ ತಿಂಗಳು ಶ್ರಾದ್ದ ಮಾಡ್ಕೊಂಡು ಬಂದಿದ್ದು. ಡೇಟು ನನಗೆ ಗೊತ್ತಿತ್ತು. ಅವತ್ತೇನಾದರೂ ಅವ್ರು ಓದಂಥ ದಿನಾನ ಯಾರಿಗಾದರೂ ಭಿಕ್ಷುಕರಿಗೆ, ತುಂಬ ನಿರ್ಗತಿಕರಿಗೆ ನನ್ನ ಕೈಲಾದಂಥದ್ದು ಒಂದು ಹೊತ್ತು ಊಟ, ಒಂದು ಹೊತ್ತು ತಿಂಡಿ ಕೊಟ್ಕೊಂಡು ಬಂದಿದ್ದೀನಿ. ನೀರು ಬಾಟ್ಲುಗಳನ್ನ ಕೊಟ್ಕೊಂಡ್ಬಂದಿದ್ದೀನಿ. ಇವತ್ತು ಕಳ್ಕೊಂಡಂಥ ವರ್ಷದ ದಿನ ಆಗಿರೋದ್ರಿಂದ ಮನೆಯಲ್ಲಿ ಒಂದು ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಜೊತೆಗೆ ನಾವು ಹುಣಸೂರಿಗೆ ಶಿಫ್ಟ್ ಆದಮೇಲೆ ಹುಣಸೂರಲ್ಲಿ ಒಂದು ಹೋಟೆಲ್ಗೆ ಹೋಗ್ತಾಯಿದ್ವಿ. ಯಾವಾಗಲೂ ವಾರಕ್ಕೆ ಒಂದು 3 ಬಾರಿ 4 ಬಾರಿ ನಾನು ಅವರೊಟ್ಟಿಗೆ ಹೋಗ್ತಾಯಿದ್ದೆ. ಅವ್ರಿಗೆ ಏನು ಫೇವ್ರೇಟು ಅದನ್ನು ತಂದಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತಿಂಡಿ ಐಟಮ್ಸ್ ಸಮಯ ಬಂದೀಗ 7-7:30 ಆಗಿದೆ. ಅವ್ರಿಗೆ ತಿಂಡಿ ಅಲ್ಲಿ ನಾನು ಕೊಡಿಸ್ತಾಯಿದ್ದೆ. ಒಂದೊಂದು ದಿನ ಅವ್ರು ಕೊಡಿಸ್ತಾಯಿದ್ರು. ಅವ್ರಿಗೆ ಸಿಕ್ಕಾಬಿಟ್ಟೆ ಇಷ್ಟ. ಅದನ್ನು ತಗೊಬಂದು ಇವತ್ತು ಏನು ತಿಂಡಿ ಇಷ್ಟಪಡ್ತಿದ್ರು ಆ ತಿಂಡಿನ ತಂದು ಇಟ್ಟು ದೀಪನ ಹಚ್ಚಿ ಧೂಪನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಹುಣ್ಣಿಮೆ ಇವತ್ತು ನಾನು ಸ್ಮಶಾನಕ್ಕೆ ಹೋಗಬೇಕು ಅನ್ನೋದರಲ್ಲಿ ತುಂಬ ಅಡೆತಡೆಗಳು ಬರ್ತಾಯಿದೆ. ಬೇಡ ಅಂತ ಇಲ್ಲಿ ಸೂಚನೆ ಇರಬಹುದು ಅಂದ್ಕೊಳ್ತಾ ಇದ್ದೀನಿ. ಜೊತೆಗೆ ಯಾರೂ ಇಲ್ಲ, ಒಬ್ಬಳೇ ಹೋಗೋಕ್ಕೂ ಕೂಡ, ಒಬ್ಬಳೇ ಹೆಣ್ಣುಮಗಳು. ಏಕೆಂದರೆ ನಮ್ಮ ಹುಣಸೂರು ಆ ಸ್ಮಶಾನದ ಪಕ್ಕ ಎಲ್ಲ ಗಾಂಜಾ ಹೊಡೆದು ಕುಡಿತಾ ಸಿಗರೇಟ್ ಸೇತಾ ಅಕ್ಕಪಕ್ಕ ಹೊಳೆ ದಂಡೆ ಪಕ್ಕ ಕೂತಿರ್ತಾರೆ. ತುಂಬ ಅದೊಂದು ಭಯ ನನಗಷ್ಟೇ. ಅದು ಬಿಟ್ಟರೆ ಇನ್ನೇನು ಭಯ ಇಲ್ಲ. ಅಲ್ಲಿ ಏನೋ ಬೇರೆ ನೆಗೆಟಿವ್ ಎನರ್ಜಿ ಅಂತ ಖಂಡಿತ ನಾನು ಭಯ ಪಡೋದೇ ಇಲ್ಲ. ಆದರೆ ಈ ಥರ ಸ್ಥಿತಿ ಇದೆ ಅಲ್ಲಿ. ತಂಗಿ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಿದ್ದಾರೆ, ಅಮ್ಮ ಬಂದು ಮೈಸೂರಿಗೆ ಹೋಗಿದ್ದಾರೆ, ಸುಪ್ರೀತ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ನಾನಿವತ್ತು ಒಂದು ಸಸಿ ಅಂದರೆ ಗಿಡ ನೆಡಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು. ಸಂಪಿಗೆ ಒಂದು ಗಿಡ ನೆಡಬೇಕು. ನಮ್ಮ ಮನೆಯವರ ತಲೆ ಭಾಗದಲ್ಲಿ ಒಂದು ಸಂಪಿಗೆ ಮರನ ಗಿಡ ನೆಟ್ಟಿ ಅದನ್ನು ಪೋಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತೊಗೊಂಬರ್ತೀನಿ ಈಗ ಹೋಗಿ. ಇವತ್ತು ಹೋಗೋಕ್ಕಾಗ್ತಿಲ್ಲ, ಒಬ್ಬಳೇ ಹೋಗಬೇಕಲ್ಲ ಅನ್ನೋದಕ್ಕೋಸ್ಕರ. ಜೊತೆಗೆ ಯಾರಾದರೂ ಒಬ್ರು ಇದ್ದಿದ್ರೆ ಜೊತೆ ಕರ್ಕೊಂಡು ಹೋಗಿಬಿಡ್ತಾ ಇದೆ. ಪರಿಸ್ಥಿತಿ ಹಿಂಗಿರೋದ್ರಿಂದ ತಂದು ಇಟ್ಕೊಳ್ತೀನಿ. ನಾಳೆ ನಾಡ್ದು ಹೋಗಿ ಆ ಕೆಲಸನ ಮಾಡ್ತೀನಿ. ಭಯ ಅಂತ ಯಾಕೆ ಅಂತಂದರೆ ಅಲ್ಲಿ ಸಿಕ್ಕಾಪಟ್ಟೆ ಗಾಂಜಾ ಹೊಡ್ಕೊಂಡು ಸುತ್ತ ಹುಡುಗರುಗಳು, ವಯಸ್ಸಾದವರು ಎಲ್ಲರೂ ಅಲ್ಲಿ ಕೂತಿರ್ತಾರೆ. ಹೆಂಗಸರು ಅಂತೂ ಕಡಿಮೆ ಅಲ್ವಾ, ಜಾಗ ನಿರ್ಜನ ಪ್ರದೇಶ. ಅದೊಂದು ನೆನಪು ಮಾಡಿಕೊಂಡು ಯಾಕೆ ಬೇಕು ಬೇಡ ಅಂತ ಹೇಳಿ ನಮ್ಮ ಮನೆಯವರೇ ನನ್ನನ್ನು ಆ ಸಂದರ್ಭದಲ್ಲಿ ಕರೆಸ್ಕೊಳ್ಳಲ್ಲ. ಈಗ ಹೂವು ಪ್ರಸಾದ ಕೊಟ್ಟರು ನೋಡಿ, ನಾನು ಬೆಳಗ್ಗೆಯಿಂದ ಅವ್ರ ಹತ್ರ ಕೇಳ್ಕೊಂಡಿದ್ದೆ. ನೋಡಿ ವಿಡಿಯೋ ಆನ್ ಆದಾಗಲೇ ಯಾಕೆ ಬೀಳಬೇಕು, ನನಗೆ ಕೆಲವು ಬಾರಿ ಆಶ್ಚರ್ಯ ಅನಿಸುತ್ತೆ. ಗೊತ್ತಿಲ್ಲ ಅವ್ರು ಯಾವಾಗ ನನಗೇನು ಸೂಚನೆ ಕೊಡ್ತಾರೆ ಅಂತ ನನ್ನ ಮನಸ್ಸು ಅರ್ಥ ಮಾಡ್ಕೋಬೇಕು ಅಷ್ಟೇ ಅಂತ ನಾನು ಅಂದ್ಕೊಳ್ತೀನಿ. ಬನ್ನಿ, ನರ್ಸರಿಗೆ ಹೋಗ್ತೀನಿ. ನರ್ಸರಿಗೆ ಹೋಗಿ ಒಂದು ಸಂಪಿಗೆ ಗಿಡ ತಗೊಂಡು ನಮ್ಮ ಮನೆಯವರು ನಾನು ಒಟ್ಟಿಗೆ ಹುಣಸೂರಿಗೆ ಶಿಫ್ಟ್ ಆದಾಗ ಜಾಸ್ತಿ ಹೋದಂಥ ಹೋಟೆಲು, ಅಲ್ಲಿಗೆ ಹೋಗಿ ಅವ್ರಿಗೆ ಇಡ್ಲಿ ಸಾಂಬಾರು ಅಂದರೆ
ಸಿಕ್ಕಾಬಟ್ಟೆ ಫೇವ್ರೇಟು. ಇಡ್ಲಿ ಸಾಂಬಾರು ಜೊತೆಗೆ ಯಾವಾಗಲೂ ಹಾಫ್ ಸೆಟ್ ತಗೊಳ್ತಿದ್ರು. 2 ದೋಸೆ, 2 ಇಡ್ಲಿ, 1 ವಡೆ, ಸಾಂಬಾರು ಜೊತೆ ತಿಂದು ಹಾಫ್ ಸೆಟ್ ತಗೊಳ್ತಿದ್ರು. ಅದು ನನ್ನ ಫೋರ್ಸ್ಗೆ ತಿನ್ನಿ ತಿನ್ನಿ ಸಾಲಲ್ಲ, 2 ಇಡ್ಲಿ ಸಾಕ ನಿಮಗೆ, ತಿನ್ನಿ ಅಂತ ಹೇಳಿ ತುಂಬ ಫೋರ್ಸ್ ಮಾಡಿ ಆಮೇಲೆ ಹಾಫ್ ಸೆಟ್ ಹೇಳ್ತಾಯಿದ್ರು. ಹಾಫ್ ಸೆಟ್ಟು ಅಂತಂದರೆ 2 ದೋಸೆ ಬರ್ತಿತ್ತು. ಯಾವಾಗಲೂ ಅದೇ ರೆಸಿಪಿನ ಅವರು ತಿಂತಾ ಇದ್ದಿದ್ದು. ಅದನ್ನೇ ಇವಾಗ ತಗೊಬಂದು ಇಡಬೇಕು. ನನ್ನ ಖುಷಿಗೋಸ್ಕರ ಖಂಡಿತ ಅವರು ಇದ್ದಾರೆ, ಅದನ್ನು ಸ್ವೀಕಾರ ಮಾಡ್ತಾರೆ. ಹೋಗೋಣ ಬನ್ನಿ, ಹೋಗಿ ಅದನ್ನು ಕೆಲಸ ಮುಗಿಸ್ಕೊಂಡು ಬಂದು ದೀಪ ಹಚ್ಚಿ ಅದನ್ನು ತಂದು ಇಟ್ಬಿಟ್ಟು ದೀಪ ಹಚ್ಚುತ್ತೀನಿ. ಗ್ರಹಣ ಕೂಡ ಇದೆ. ಒಂದು 11:30 12 ಗಂಟೆಗೆಲ್ಲ ತಿಂದು ಊಟ ಮುಗಿಸ್ಕೋಬೇಕು. ಇನ್ನು ಗ್ರಹಣ ಬಿಟ್ಟ ಮೇಲೆ 6:30 6:45 ಮೇಲೇ ಮನೆಯಲ್ಲಿ ಮಡಿ ಶುದ್ಧ ಮಾಡಿಕೊಂಡು ಹೊಸ ಅಡುಗೆ ಮಾಡಿ ಊಟ ಮಾಡಬೇಕಾಗುತ್ತಲ್ವ. ಅದರಿಂದ ಪೂಜೆ ಮುಗಿಸ್ಕೊಳ್ತೀನಿ. ಎಲ್ಲ ರೆಡಿ ಆಗಿದೆ. ದೀಪ ಹಚ್ಚೋದೊಂದು ಬಾಕಿ. ಹೋಟೆಲ್ಗೆ ಹೋಗಿ ನರ್ಸರಿಗೆ ಹೋಗ್ತೀನಿ, ಗಿಡ ತಗೊಂಡು ಆಮೇಲೆ ಟಿಫನ್ ತಗೊಂಡು ಬಂದು ಪೂಜೆ ಮಾಡಿ ವಿಡಿಯೋನಾಗೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಬರಲಿ ಅಂತ ಕೇಳ್ಕೊಳ್ತಾ ಬನ್ನಿ, ನನ್ನ ಜೊತೆ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೀನಿ. ಹೋಟೆಲ್ ಮುಂಭಾಗ ನಿಂತಿದ್ದೀನಿ. ಆದರೆ ಇಲ್ಲಿ ರೋಡು ದುರಸ್ತಿ ಕಾರ್ಯ ನಡೀತಾ ಇದೆ. ಹೋಟೆಲ್ಗೆ ದಾಟೋಗೋದು ಕಷ್ಟ ನನಗೆ ಈಗ ಹಂಗಾಗಿದೆ. ಬನ್ನಿ ನೋಡೋಣ, ಪ್ರಯತ್ನ ಪಡ್ತೀನಿ. ಬ್ಯಾಕ್ ಕ್ಯಾಮ್ರಾದಿಂದ ಒಂದ್ಸಲ ತೋರಿಸ್ತೀನಿ ಬನ್ನಿ. ಬಿಸಿಲು ಇದೇ ಹೋಟೆಲ್ಗೆ ಹೆಚ್ಚು ಬಂದಿರುವಂಥದ್ದು. ನಾವು ಹುಣಸೂರ್ಗೆ ಶಿಫ್ಟ್ ಆದಮೇಲೆ ತುಂಬ ಬಾರಿ ಈ ಹೋಟೆಲ್ಗೆ ಬಂದು ವಾರಕ್ಕೆ ಏನಿಲ್ಲ ಅಂದ್ರೆ ಒಂದು 3 ಬಾರಿನಾದರೂ ಬರ್ತಾಯಿದ್ವಿ. ಇದೇ ಹೋಟೆಲು ನೋಡಿ. ರೋಡ್ ದುರಸ್ತಿ ಕೆಲಸ ನಡೀತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಹೈವೇ, ಮೈಸೂರು ಬೆಂಗಳೂರು ಹೈವೇ ರೋಡು. ಈಗ ಹೆಂಗೆ ದಾಟಬೇಕು, ಇಲ್ಲಿಗೆ ಹೆಂಗೆ ಹೋಗಬೇಕು. ಈಗ ಡಾಂಬರ್ ನಡೀತಾ ಇದೆ. ಇವತ್ತು ಡಾಂಬರ್ ಹಾಕ್ತಾ ಇದ್ದಾರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡೋಣ ಮುಂದೆ ಹೋಗಿ ಕ್ರಾಸ್ ಏನಾದ್ರು ಇದೆಯಾ ನೋಡ್ತೀನಿ. ಹೋಗಿ ಆಶೀರ್ವಾದ್ ಗ್ರ್ಯಾಂಡ್ ಇಲ್ಲೇ ಹೆಚ್ಚು ತಿಂಡಿನ ಕೂತ್ಕೊಂಡು ಒಂದು ಕಾಫಿ ಸಹ ತುಂಬ ಖುಷಿಯಿಂದ ಮಾತಾಡಿಕೊಂಡು ಎಂಜಾಯ್ ಮಾಡಿದ್ದೀವಿ ಈ ಜಾಗದಲ್ಲಿ. ಬನ್ನಿ ನೋಡೋಣ ಹೇಗೆ ಹೋಗೋದು ಅಂತ ಹೇಳಿ ನೋಡ್ತೀನಿ. ನೋಡ್ತಾ ಇದ್ದೀರಿ, ಹೆಚ್ಚು ನಾನೇನು ಕೂತಿದ್ದೀನೋ ಇದೇ ಟೇಬಲ್ಲು. ಹೇಳಿದ್ದೀನಿ ಇವಾಗ. ಟಿಫನನ್ನು ಕೂಡ ಇಡ್ಲಿ ಸಾಂಬಾರು ವಡೆ ತುಂಬ ಫೇವ್ರೇಟು, ಜೊತೆಗೆ ಸೆಟ್ ದೋಸೆ ತುಂಬ ಇಷ್ಟ, ಅದು ಕೂಡ ಹೇಳಿದ್ದೀನಿ. ಪಾರ್ಸಲ್ಗೆ ಹೇಳಿದ್ದೀನಿ. ನೋಡ್ತಾ ಇದ್ದೀರಿ, ರೋಡ್ ದುರಸ್ತಿ ಕಾರ್ಯ ಇರೋದ್ರಿಂದ ಸ್ವಲ್ಪ ಜನ ಕಡಿಮೆ ಅಂದ್ಕೊಳ್ತಾ ಇದ್ದೀನಿ. ಆದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾರ್ಮಲ್ ಡೇಸ್ ಮಾಮೂಲಿ ತುಂಬ ಟೂರಿಸ್ಟು ಸ್ವಲ್ಪ ಓಡಾಡುವಂಥವ್ರು ಜಾಸ್ತಿ ಇಲ್ಲಿ ಹೆಚ್ಚು ಜನ ಬರುವಂಥದ್ದು. ಫುಡ್ ಟೇಸ್ಟ್ ಅಂತೂ ಸೂಪರ್. ತುಂಬ ಟೈಮ್ ನಾನು ಇಲ್ಲಿ ಸ್ಪೆಂಡ್ ಮಾಡಿದ್ದೀನಿ ನಮ್ಮ ಮನೆಯವರೊಟ್ಟಿಗೆ. ಮೈಸೂರಲ್ಲಿ ಬೇರೆ, ಇಲ್ಲಿಗೆ ಬಂದಾಗ ಹುಣಸೂರ್ಗೆ ಶಿಫ್ಟ್ ಆದ್ವಿ ನೋಡಿ. ಒಂದು ಕಾಫಿಗೂ ಸಹ ಕೆಲವು ಬಾರಿ ಬಂದಿದ್ದೀವಿ. ಕಾಫಿ ಕುಡ್ಕೊಂಬರೋಣ ಬಾ ಅಂತ ಹೇಳಿ ನಮ್ಮ ಮನೆಯವರು ಕರ್ಕೊಂಡು ಬಂದು ಇದೇ ಟೇಬಲಲ್ಲಿ ಕೂತ್ಕೊಂಡು ಹೆಚ್ಚು ಕಾಫಿನ ಕುಡಿತಾ ಮಾತಾಡಿಕೊಂಡು ಒಂದು ಸಮಯನ ಕಳೆದಿದ್ದಂಥ ಜಾಗ. ಇವತ್ತು ಈ ಕೆಲಸನೇ ನಾನು ಮಾಡಬೇಕು ಅಂತ ಹೇಳಿ ನನ್ನ ಮನಸ್ಸು ಅನ್ನಿಸ್ತು, ಬಂದಿದ್ದೀನಿ. ಏನು ಟಿಫನ್ಗೆಲ್ಲ ಪಾರ್ಸಲ್ಗೆ ಹೇಳಿದ್ದೀನಿ, ತಗೊಂಡೋಗಿ ಮನೆಗೆ ಹೋಗೋಣ. ಪಾರ್ಸಲ್ ರೆಡಿ ಆಯಿತು. ಇದು ಪ್ರೊಮೋಗ್ರನೇಟ್ ಮಿಲ್ಕ್ ಶೇಕು ಅಮೋಘಗೆ ಅಂತ ತಗೊಂಡೆ. ಬನ್ನಿ ಹೊರಡೋಣ ಇವಾಗ. ನೋಡ್ತಾ ಇದ್ದೀರಿ, ಪಾರ್ಸಲ್ ತೊಗೊಬಂದನಲ್ಲ, ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. 1 ಕಪ್ಗೆ ಸೆಟ್ ದೋಸೆಗೆ ಏನು ಗ್ರೇವಿ ಕೊಟ್ಟಿದ್ದರು, ಸಾಗು,
ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ತಿಂದ್ರಂತೂ ಅಲ್ಲಿ ನಮ್ಮ ಮನೆಯವ್ರಿಗೆ ನಾವು ಬೆಣ್ಣೆ ಮಸಾಲೆ ದೋಸೆ, ಈರುಳ್ಳಿ ದೋಸೆ ಹಿಂಗೆಲ್ಲ ತೊಗೊಳ್ತಾ ಇದ್ದರೆ ಅವ್ರು ಯಾವತ್ತೂ ಕೂಡ ಆ ಥರ ಮಸಾಲೆ ದೋಸೆ ಇವೆಲ್ಲ ಏನೂ ತೊಗೊಳ್ತಾನೆ ಇರಲಿಲ್ಲ. ತೊಗೊಂಡ್ರೆ ಈ ಥರ ಸೆಟ್ಟು ದೋಸೆ ಇಲ್ಲಾಂದರೆ ಇಡ್ಲಿ. ಅದಕ್ಕೋಸ್ಕರ ಯಾವುದೇ ಹೋಟೆಲ್ಗೆ ಹೋದರೂ ಸಹ ನನಗೆ ಗೊತ್ತಿರೋ ಹಾಗೆ ಅವ್ರು ಹೀಗೇ ತೊಗೊಳ್ತಾಯಿದ್ರು. ನಾನೇನು ತೊಗೊಳ್ತೀನೋ ಅದನ್ನು ಕೂಡ ನಾನು ಒಂದೊಂದು ಸಲ ಶೇರ್ ಮಾಡಿ ಅವ್ರಿಗೆ ತಿನ್ನಿಸ್ತಾ ಇದ್ದೆ. ಈ ರೀತಿ ತಗೊಂಡು ಇಬ್ಬರು ಶೇರ್ ಮಾಡಿಕೊಂಡು 2 ಪ್ಲೇಟಲ್ಲಿ ಹಂಚ್ಕೊಂಡೋ ಥರ ತಿಂತಾಯಿದ್ವಿ. ತರಕಾರಿ ಸಾಗು, ಬಟಾಣಿ ಮತ್ತು ತರಕಾರಿ ಸಾಗು, ಚಟ್ನಿ, ಹಾಗೆ ಇಡ್ಲಿಗೆ ಸಾಂಬಾರು. ಅದಂತೂ ನಿಮ್ಮ ಮುಂದೆ ನಾನು ಹೇಳ್ಕೋಬೇಕು, ನಮ್ಮ ಮನೆಯವರಿಗೆ ಇಡ್ಲಿ ಸಾಂಬಾರು ಸಿಕ್ಕಾಬಟ್ಟೆ ಇಷ್ಟ. ನೀವು ನೈಟ್ ಹೊತ್ತು ಎಲ್ಲಾದರೂ ಹೊರಗಡೆ ಹೋದರೂ ಸಹ ನಾವು ಏನೇ ಒಂದು ರೋಟಿ, ಚಪಾತಿ, ಪರೋಟ ಹಿಂಗೆಲ್ಲ ಇಷ್ಟಪಟ್ಟರು ನಮ್ಮ ಮನೆಯವರು ನೀವು ಎಲ್ಲಿಂದ ಎಲ್ಲಿಗೆ ಹೋಗಲಿ ಇಡ್ಲಿ ಸಾಂಬಾರು, ನೀವು ಇಡ್ಲಿ ಸಾಂಬಾರು ಇದ್ದರೆ ಅವ್ರಿಗೆ ಅದೇ ಮೃಷ್ಟಾನ್ನ ಥರ ಇಷ್ಟಪಟ್ಟು ತಿಂತಾಯಿದ್ರು. ಅದಂತೂ ಕಣ್ಣಲ್ಲಿ ಕಟ್ಟಿದಂಗೆ ನನಗೆ ನೆನಪಿದೆ. ಚೆನ್ನಾಗಿರುತ್ತೆ. ಏನು ಆಶೀರ್ವಾದ ಗ್ರ್ಯಾಂಡ್ ಹೋಟೆಲು ಅಂತ ಹೇಳಿದ್ನೋ, ಸಾಂಬಾರಂತೂ ತುಂಬ ಟೇಸ್ಟಾಗಿ ಮಾಡ್ತಾಯಿದ್ರು. ಚಟ್ನಿನೂ ಸಹ ತುಂಬ ಟೇಸ್ಟಾಗಿ ಮಾಡ್ತಾಯಿದ್ರು. ಸ್ವಲ್ಪ ಪ್ರೈಸ್ ಅಂದರೆ ದುಡ್ಡು ಸ್ವಲ್ಪ ಜಾಸ್ತಿ ಇರುತ್ತೆ, ಆದರೆ ಟೇಸ್ಟು ಎಲ್ಲೂ ಕೂಡ ಕಡಿಮೆ ಮಾಡೋ ಹಾಗಿಲ್ಲ, ಆ ರೀತಿ ಇರುತ್ತೆ. ಇಡ್ಲಿ, ದೋಸೆ 2 ಬಂದಿದೆ ನೋಡ್ತಾ ಇದ್ದೀರಲ್ಲ. ಈಗ ನಾನು ಇಡ್ಲಿ ಮತ್ತು ಒಂದು ಉದ್ದಿನೋಡ, ಅವ್ರು ಯಾವಾಗಲೂ ಉದ್ದಿನೋಡ ತಗೊಳ್ತಿದ್ರು. ಅಂದರೆ ಡಿಪ್ಪು, ವಡೆಗೆ ಸಾಂಬಾರನ್ನ ಡಿಪ್ ಮಾಡಿ ಲಾಸ್ಟಲ್ಲಿ ತಿಂತಾಯಿದ್ರು. ಅದಕ್ಕೋಸ್ಕರ ಇವತ್ತು ಒಂದು ನನಗೆ ಅದೇ ರೀತಿ ಅವ್ರಿಗಿಷ್ಟವಾದ ತಿಂಡಿನೇ ಇಟ್ಟು ಧೂಪ ಹಾಕಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ತುಂಬ ಚೆನ್ನಾಗಿರುತ್ತೆ ತಿಂಡಿ ಐಟಮ್ಸ್ ಅಂತೂ, ತುಂಬ ಚೆನ್ನಾಗಿರುತ್ತೆ. ಊಟನೂ ಕೂಡ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಿ, ಇದನ್ನು ಇಟ್ಟು ದೀಪ ಎಲ್ಲ ಹಚ್ಚಿ ಧೂಪ ಹಾಕ್ತೀನಿ. ಧೂಪನ ಹಾಕಿ ಇವತ್ತು ನೋಡಿ ಅಮ್ಮಗೂ ಕೂಡ ಕಾಲೇಜ್ಗೆ ಹೋಗಿರೋದ್ರಿಂದ, ಸುಪ್ರೀತು ಹೊರಗಡೆ ಕೆಲಸದ ಮೇಲೆ ಹೋಗಿರೋದ್ರಿಂದ ನಾನೊಬ್ಬಳೇ ಇವತ್ತು ನನ್ನ ಪತಿ ದೇವರಿಗೆ ಒಂದು ಡೇಟ್ ಪ್ರಕಾರ ಹೋದಂಥ ದಿನನ ತುಂಬ ಸರಳವಾಗಿ ದೀಪನ ಹಚ್ಚಿ ಧೂಪ ಹಾಕಿ ಅವ್ರಿಗೆ ಇಷ್ಟಪಟ್ಟಂಥ ತಿಂಡಿನ ಇಟ್ಟು ಇವತ್ತು ಪೂಜೆ ಮಾಡಿದ್ದೀನಿ. ಇನ್ನು ವರ್ಷಕ್ಕೆ ಒಂದು ಸಲ ನಾವು ಏನು ಹಬ್ಬ ಅಂತ ಮಾಡ್ತೀವಿ, ಹಿರಿಕರಿಗೆ ಅನ್ನ ಹಾಕೋದು ಅಂತ ಮಾಡ್ತೀವಿ ನಮ್ಮಲ್ಲಿ. ಇನ್ನು ಅದನ್ನು ರೂಢಿ ಮಾಡಿಕೊಂಡು ನಾವು ಹೋಗಬೇಕು. ಅವರ ಪ್ರತಿ ವರ್ಷದಂತೆ ಅವರು ಹೋದಂಥ ನಕ್ಷತ್ರಕ್ಕೆ, ತಿಥಿ ನಕ್ಷತ್ರಕ್ಕೆ ನಾನು ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗಿಬೇಕಾದ್ರೆ ತರ್ಪಣ ಬಿಟ್ಟು ಬರಬಹುದು. ಅದನ್ನು ರೂಢಿ ಮಾಡ್ಕೋಬೋದು. ಗಯಾ ಅಂದರೆ ಕಾಶಿಗೆ ಹೋಗಬಹುದು, ಇಲ್ಲ ಗೋಕರ್ಣಕ್ಕಾದರೂ ಹೋಗಿ ಅದನ್ನು ಮಾಡ್ಕೋಬಹುದು. ಸ್ನೇಹಿತರೆ, ನೋಡಿದ್ರಿ ಇವತ್ತಿನ ದಿನಚರಿ ಮಾರ್ಚ್ 3. ಇವತ್ತಿನ ವಿಡಿಯೋ ನಾನು ಇವತ್ತೀಗ ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಚಂದ್ರಗ್ರಹಣ ಕೂಡ ಸೂತಕದ ಒಂದು ಛಾಯೆ ನಮ್ಮ ಭಾರತದ ಮೇಲೆ, ನಮ್ಮ ಕರ್ನಾಟಕದ ಮೇಲೆ ಇರೋದರಿಂದ ಎಲ್ಲರೂ ಸಹ ಶ್ರದ್ಧಾ ಭಕ್ತಿಯಿಂದ ಚಂದ್ರಗ್ರಹಣನ ನಾವು ನಮ್ಮ ಶಕ್ತಿ ಅನುಸಾರ ಏನು ಆಚರಣೆ ಮಾಡಬಹುದು ಅದನ್ನು ಖಂಡಿತ ಮಾಡುವಂಥದ್ದು. ಮಂತ್ರ ಮತ್ತು ಹಾಗೆ ಸ್ತೋತ್ರಗಳಿಗೆ ಅದ್ಭುತವಾದ ಶಕ್ತಿನ, ಒಂದು ಮಂತ್ರ ಸಿದ್ಧಿನ ಕೂಡ ನಾವು ಮಾಡ್ಕೋಬಹುದು. ಇವತ್ತು ನೋಡ್ಕೊಂಡು ಬಂದ್ರಿ ನನ್ನ ಬೆಳಗಿನ ದಿನಚರಿ. ಹೇಳಿದೆ ನಾನು, ನಮ್ಮ ಮನೆಯವರು ಬಂದು ನನಗೆ ಏನು ಸೂಚನೆ ಕೊಟ್ಟರು, ಇದು ನಂಬಬಹುದು, ನಂಬಲ್ಲ ಇದೆಲ್ಲ ಏನು ಅನ್ನೋ ಥರ ಇದ್ದರೆ ಖಂಡಿತ ನೀವು ಇಗ್ನೋರ್ ಮಾಡಿ. ಅದನ್ನು ಅನುಭವಿಸಿದವ್ರು ಮಾತ್ರ ಗೊತ್ತು. ನಾನು ಯಾಕೆ ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಹೆಣ್ಮಕ್ಳಾಗಲಿ ಅಗಲಿಕೆ ನೋವನ್ನು ಅನುಭವಿಸ್ತಾ ಇರ್ತಾರೆ. ನಿಜ ಹೇಳ್ತೀನಿ, ಅವರೆಲ್ಲೂ ಹೋಗಿರಲ್ಲ. ನನ್ನ ಬದುಕಿನಲ್ಲಿ ನಡೀತಾ ಇರುವಂಥ ಹಲವಾರು ಘಟನೆಗಳು ನನಗೆ ಒಂದು ಸೂಚನೆ ಸಿಗ್ತಾ ಹೋಗ್ತಾ ಇದೆ. ನಾನು ಹೇಗೆ ಆಧ್ಯಾತ್ಮಿಕನ ತುಂಬ ನಂಬ್ತಾ ಇದ್ದೀನೋ, ಅದಕ್ಕೆ ನಾನು ಅದರಲ್ಲಿ ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ. ಆ ನಂಬಿಕೆನೇ ನನಗೆ ಈ ಬದುಕನ್ನು ಸಾಗಿಸೋದಕ್ಕೆ ಒಂದು ದಾರಿ ಸಿಗ್ತಾ ಇದೆ ಅಂತ ಹೇಳಬಹುದು. ಮುಂಚೆನೇ ಹೇಳಿದೆ, ಇವತ್ತು ಡೇಟ್ ಪ್ರಕಾರ ನಮ್ಮ ಮನೆಯವರು ಆಗಲಿ ಇವತ್ತಿಗೆ 1 ವರ್ಷ. ಬೆಳಗ್ಗೆಯಿಂದ ಎಲ್ಲ ನೋಡಿದ್ರಿ, ಸಿಂಪಲ್ಲಾಗಿ ಅವರ ಒಂದು ಪೂಜೆ ಮಾಡ್ಕೊಂಡಿದ್ದೀನಿ. ಅಲ್ಲಿ ಹೇಗೋ ಏನೋ ಒಂದು ಮಾತಾಡಬೇಕಾದ್ರೆ ಅವ್ರ ಫೋಟೋದಿಂದ ಹೂವು ಕೂಡ ಬೀಳುತ್ತೆ. ನಾನು ಯಾವಾಗಲೂ ಸಹ ನಾನು ಹೂವು ಬೀಳುತ್ತೆ ಇದ್ಯಾವುದು ನನ್ನ ತಲೆಯಲ್ಲಿ ಇರೋದಿಲ್ಲ. ಕೆಲವು ಮಾತಾಡಬೇಕಾದ್ರೆ, ಕೆಲವು ನನ್ನ ಮನಸ್ಸಿನಲ್ಲಿರೋದನ್ನ ಹೇಳ್ಕೋಬೇಕಾದ್ರೆ ಎಷ್ಟೋ ಬಾರಿ ಇಂಥದ್ದನ್ನು ಈ ವರ್ಷದಲ್ಲಿ ನಾನು ತುಂಬ ನೋಡಿಬಿಟ್ಟಿದ್ದೀನಿ. ನೋಡಿ ನನಗೆ ಅನುಭವಕ್ಕೆ ಬಂದಿರೋದು, ಅವರು ನನ್ನ ಮಾತನ್ನು ಕೇಳಿಸ್ಕೊಳ್ತಿದ್ದಾರೆ, ಇಲ್ಲೇ ಎಲ್ಲೋ ಇದ್ದಾರೆ, ಅವರು ನನ್ನ ಜೊತೆ ಮಾತಾಡ್ತಾರೆ. ಆ ಗಾಳಿಲಿ ಆ ತರಂಗಗಳು ತೇಲಿ ಹೋಗುತ್ತೆ, ನಮಗೆ ಕೇಳಿಸೋದಿಲ್ಲ.
ಆದ್ದರಿಂದ ನನಗೆ ಇವತ್ತಂದರೆ ರಾತ್ರಿ ಸುಮಾರು ಒಂದು 12:30 ಆದರೂ ಸಹ ನನಗೆ ನಿದ್ರೆ ಬಂದಿಲ್ಲ. ಏನೋ ಒಂದು ತಳಮಳ, ಏನೋ ಒಂದು ಸಂಕಟ, ಬೇಜಾರಾಗ್ತಾಯಿತ್ತು. ನನ್ನ ಕಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಡೀ ಒಂದು 12:30 1 ಗಂಟೆವರೆಗೂ ಕೂಡ ನನಗೆ ನಿದ್ರೆ ಬಂದಿಲ್ಲ. ನಮ್ಮ ಮನೆಯವರ ನೆನಪಿನೊಂದಿಗೆ ಒಂಥರ ಮನಸ್ಸು ತುಂಬ ಭಾರ ಅನ್ನಿಸ್ತಾಯಿತ್ತು. ಯಾಕೆ ಅಂತಂದರೆ ಅವ್ರು ಹೋದಂಥ ಸಮಯ ಅದಾಗಿತ್ತಲ್ಲ. 11:15 ಅವ್ರ ಪ್ರಾಣ ಹೋಗುತ್ತೆ. ಆ ಒಂದು ವರ್ಷದ ಒಂದು ನೆನಪಿನ ಒಂದು ಆಗರದಲ್ಲಿ ನಾನು ಮುಳುಗಿರ್ತೀನಲ್ವಾ. ನಾನು ಪೂರ್ತಿ ನಿದ್ದೆ ಬಂದಿಲ್ಲ. 3:30 ಆದರೂ ನನಗೆ ನಿದ್ರೆ ಬಂದಿಲ್ಲ. ಸುಮ್ಮನೆ ಒದ್ದಾಡ್ತೀನಿ, ಕೂತ್ಕೊಳ್ತೀನಿ, ನೀರು ತೊಗೊಂಡು ಕುಡಿತೀನಿ. ಒಂದಂತೂ ಸತ್ಯ, ನಾನು ನಂಬಿದ್ದು ನಮ್ಮ ಮನೆಯವ್ರದ್ದು ಒಂದು ಸ್ಮೆಲ್, ಅಂದರೆ ಒಂದು ಪರ್ಫ್ಯೂಮ್ನ ಯೂಸ್ ಮಾಡ್ತಾಯಿದ್ರು, ಸೆಂಟು. ಅದು ನನಗೆ ಸ್ಮೆಲ್ ಬರೋಕ್ಕೆ ಶುರುವಾಯಿತು. ಒಂಥರ ಅದೇ ಸ್ಮೆಲ್ಲು, ಅವ್ರ ಸ್ಮೆಲ್ಲೇ ಥರ ನನಗೆ ಎಲ್ಲೋ ಇದ್ದಾರೆ ಅನ್ನೋ ಥರ ಎದ್ದು ಕೂತ್ಕೊಳ್ತೀನಿ. ನಾನು ರೂಮಲ್ಲಿ ಒಬ್ಬಳೇ ಮಲಗಿದ್ದು, ಇನ್ನೊಂದು ರೂಮಲ್ಲಿ ನನ್ನ ಚಿಕ್ಕ ಮಗ ಮಲಗಿದ್ದ. ಸುಪ್ರೀತ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದ. ನನಗೇನೋ ಒಂದು ಹೆಂಗಾಗ್ತಾಯಿದೆ ಅಂದರೆ ನನಗೆ ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ಹತ್ತಿದ್ದೀನಿ, ತುಂಬ ಸಂಕಟಪಟ್ಟಿದ್ದೀನಿ. ಏನೋ ಅದೇ ಸ್ಮೆಲ್ಲದು ನನಗೆ ಗೊತ್ತು. ಅವರು ಒಂದು ಸೆಂಟು ಸೇಮ್, ನೀವೆಲ್ಲೇ ಹೋಗಲಿ ಆ ಸ್ಮೆಲ್ಲು ನನಗೆ ಗೊತ್ತಾಗ್ತಾಯಿದೆ. ಅನ್ನಿಸ್ತಾ ಇದೆ ನಿಜವಾಗ್ಲೂ ಸಹ. ಹಿಂಗೆ ತಳಮಳ ಏನೋ ನೋವು, ಸಂಕಟದಲ್ಲಿ ಒಂದು 3:30 ಆದರೂ ನಿದ್ರೆ ಬರಲ್ಲ. 3:30 ಅಂದ್ಕೊಳ್ತೀನಿ. ಸ್ವಲ್ಪ ಮಂಪರು ನಿದ್ದೆಗೆ ಜಾರ್ತೀನಿ. ನಿದ್ರೆಯಲ್ಲಿ ಬರ್ತಾರೆ ನೋಡಿ, ಕನಸಿನಲ್ಲಿ ಬರ್ತಾರೆ. ಡೋರ್ನ ನಾನೇ ತೆಗಿತೀನಿ ಹೋಗಿ. ನನ್ನ ದೊಡ್ಡ ಮಗನಿಗೆ ಕನಸಿನಲ್ಲಿ ಹುಷಾರಿರೋದಿಲ್ಲ, ಅವ್ನು ಮಲಗಿರ್ತಾನೆ. ಬಂದು ಮಗನ ಹತ್ರ ತಲೆ ಸಾವ್ರ್ತಾರೆ ಮಗನಿಗೆ. ನಾನಿಲ್ವಾ, ಹುಷಾರು ಮಾಡ್ತೀನಿ ಬಿಡು, ನಾನಿಲ್ವಾ, ಬೇಗ ಹುಷಾರಾಗ್ತಾನೆ ಬಿಡು ಅಂತವ್ರೆ ನಮ್ಮ ಮನೆಯವರು. ನಾನಿಲ್ವಾ ಇಲ್ಲಿ ಅಂತ ಹೇಳಿ ತುಂಬ ಬಾರಿ ನನಗೆ ಹೇಳ್ದಂಗೆ ಆಯಿತು ನೋಡಿ. ಬೆಳಗ್ಗೆ ಎದ್ದರೆ ವರ್ಷ ಅವ್ರು ಹೋಗಿ, ಆ ರಾತ್ರಿ ಜೀವ ಹೋಗಿರೋದು ಅವ್ರಿಗೆ. ವರ್ಷದ ಪ್ರಕಾರ ಅಂದರೆ ಮಾರ್ಚ್ ಮಧ್ಯರಾತ್ರಿ 2 ಬೆಳಕಾದರೆ 3, ರಾತ್ರಿ ಬಂದು 11:15 ಅವರು ಪ್ರಾಣ ಬಿಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ನನ್ನ ಸ್ವಪ್ನ ನನಗೆ ಮನೆಯಲ್ಲೇ ಇದ್ದಂಗೆ ಅನ್ನಿಸ್ತಾ ಇತ್ತು. ನನಗೇನೋ ಒಂದು ಫೀಲಿಂಗು, ನಾನು ಇಷ್ಟು ದಿನದಲ್ಲಿ ಆ ಫೀಲಿಂಗ್ನ ನಾನು ಅನುಭವಿಸಿರಲಿಲ್ಲ. ಆ ಪರ್ಫ್ಯೂಮ್ ಒಂದು ಸ್ಮೆಲ್ಲು ನನಗೆ ನನ್ನ ಮೂಗಿಗೆ ಹೊಡಿತಾ ಇತ್ತು. ಸೇಮ್ ಅದು ಅವರೇ ಯೂಸ್ ಮಾಡ್ತಾ ಇದ್ದಿದ್ದು. ನನಗದೇ ಸ್ಮೆಲ್ಲು ಇಲ್ಲೆಲ್ಲೋ ಬಂದರು ಅನ್ನಿಸ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. 3:30 ಆದರೂ ನಿದ್ರೆ ಬಂದಿಲ್ಲದಾಗ ಮಲಗ್ತೀನಿ ನಾನು. ನನಗೆ ಗೊತ್ತಿಲ್ಲದ ಹಂಗೆ 3:30 ನಾನು ಮೊಬೈಲ್ ನೋಡಿದಾಗಲೂ ಟೈಮು. ಮಲಗಿದಾಗ ಈ ಥರ ಕನಸಿನಲ್ಲಿ ಬಂದು ಡೋರ್ ತಟ್ದಂಗೆ ಆಗುತ್ತೆ. ಒಂದೇ ಓಡೋಗ್ತೀನಿ, ಡೋರ್ ತೆಗಿತೀನಿ. ಒಳಗಡೆ ಬರ್ತಾರೆ ನಮ್ಮ ಮನೆಯವರು. ಬಂದು ಮಗನಿಗೆ ತಲೆ ಸಾವ್ರ್ತಾರೆ, ದೊಡ್ಡವನಿಗೆ. ಅವ್ನಿಗೆ ಹುಷಾರಿರಲ್ಲ, ನನ್ನ ಕನಸಿನಲ್ಲೇ ಅವ್ನಿಗೆ ಹುಷಾರಿರಲ್ಲ. ಬೇಗ ಹುಷಾರಾಗ್ತಾನೆ. ನಾನಿಲ್ವಾ ಇಲ್ಲಿ ಅನ್ನೋ ಥರ ಮಾತು ಕೇಳಿಸುತ್ತೆ. ನನಗೆ ಬೆಳಗ್ಗೆ ಎದ್ದ ಮೇಲೆ ನಿಜವಾಗ್ಲೂ ನನ್ನ ಜೊತೆಗೆ ಇದ್ದರು, ಅವ್ರ ಜೊತೆ ಮಾತಾಡಿದ್ದೀನಿ, ಇಲ್ಲೇ ಕೂತ್ಕೊಂಡಿದ್ರು, ಇಲ್ಲೇ ಮಾತಾಡಿದ್ರು. ಕನಸು ಅನ್ನಿಸ್ತಾನೆ ಇಲ್ಲ ನನಗನ್ನಿಸ್ತಾನೆ ಇಲ್ಲ. ಈ ಅನುಭವನ ನಾನು ಪಡ್ಕೊಂಡೆ ನೋಡಿ. ಇದ್ದಾಗಲೂ ಸಹ ಬೆಳಗ್ಗೆ ಎದ್ದೋದ್ರೆ 7:30-8 ಗಂಟೆಗೆ ದುಡಿಯೋಕ್ಕೆ ಹೋಗ್ತಿದ್ರು. ಹೆಂಡ್ತಿ ಮಕ್ಳಿಗೋಸ್ಕರನೇ ಹೋಗ್ತಾ ಇದ್ದಿದ್ದು. ಆಫೀಸ್ ಟೈಮ್ ಮಧ್ಯ ಏನೋ ಒಂದು ಫೋನ್ ಮಾಡಿದ್ರೆ ಸರಿ, ಒಬ್ರಿಗೆ ಹುಷಾರಿಲ್ಲ ಅಂದರೂ ಸರಿ, ಇಲ್ಲ ನನಗೇನಾದರೂ ಆಗ್ತಿಲ್ಲ ಅಂದರೂ ಸಹ ಎಷ್ಟು ಚೆನ್ನಾಗಿ ವಿಚಾರಿಸ್ಕೊಳ್ತಿದ್ರು ನೋಡಿ. ಅವ್ರು ಇಲ್ಲ ಅಂದರು, ಅವ್ರ ದೇಹ ಇಲ್ಲ ಅಂದರೂ ಕೂಡ ಆತ್ಮಕ್ಕೆ ಸಾವಿಲ್ಲ. ನಿಜವಾಗ್ಲೂ ನನ್ನ ಅನುಭವಕ್ಕೆ ಬಂದಿರೋದು. ಮೂಢನಂಬಿಕೆ ಅಂತ ಅನ್ನೋರು ಅಂದ್ಕೊಳ್ಳಿ. ನಮ್ಮ ಅನುಭವನ ನಾನು ಹೇಳ್ಕೊಳ್ತಾ ಇದ್ದೀನಿ, ಸತ್ಯವಾದ ಮಾತನ್ನು ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀನಿ. ಹಿಂಗಾಯಿತು. ಆ ಸೆಂಟ್ ಸ್ಮೆಲ್ಲು ಇಷ್ಟು ದಿನ ಇಲ್ಲದೆ ಇರೋದು ಮನೆಯೆಲ್ಲ ತುಂಬ್ಕೊಂಡಂಗೆ ಆಯಿತು ನನಗೆ. ಕನಸಿನಲ್ಲೂ ಬಂದರು, ನನ್ನ ಜೊತೆ ಮಾತಾಡಿದ್ರು. ಗರುಡ ಪುರಾಣದಲ್ಲಿ ಹೇಳೋ ಹಾಗೆ ನಾವು ತುಂಬ ದುಃಖಿತರಾಗ್ತೀವಿ ಅವ್ರನ್ನ ಕಳ್ಕೊಂಡಿದ್ದಾಗ. ಅವ್ರನ್ನ ಅಗಲಿಕೆ ನೋವು ಅಳ್ತಾ ಇರ್ತೀವಲ್ವ, ನಮ್ಮ ಪಕ್ಕನೇ ನಿಂತ್ಕೊಂಡು ನಮ್ಗೆ ಸಮಾಧಾನ ಪಡಿಸ್ತಾ ಇರ್ತಾರಂತೆ, ಹೇಳ್ತಾ ಇರ್ತಾರಂತೆ. ಆದರೆ ಅವರ ಮಾತು ಗಾಳಿಲಿ ತೇಲೋಗುತ್ತೆ, ಅದು ನಮಗೆ ಕೇಳಿಸಲ್ಲ ಮನುಷ್ಯರಿಗೆ. ಆದ್ದರಿಂದ ಸ್ವಪ್ನದಲ್ಲಿ ನನಗೆ ಬಂದು ಕನಸಲ್ಲಿ ನನಗೆ ಎಚ್ಚರಿಕೆ ಕೊಟ್ಟರು. ಅಂದರೆ ಹೇಳಿದ್ರ, ನಾನಿದ್ದೀನಿ, ನಿಮ್ಮ ಜೊತೆ ನಾನಿದ್ದೀನಿ, ಎಲ್ಲ ಸರಿ ಹೋಗುತ್ತೆ, ಹುಷಾರಾಗ್ತಾನೆ ಮಗ ಅಂತ ನನ್ನ ಕನಸಿನಲ್ಲಿ ಬಂದು ಹೇಳ್ತಾರೆ. ಆವಾಗ ತಾನೇ ಮಲಗಿರ್ತೀನಿ. ತಕ್ಷಣ ಒಂದು 6-6:30 ಮತ್ತೆ ಎಚ್ಚರ ಆಗುತ್ತೆ.
ಎದ್ದು ಸ್ನಾನಗಿರ ಮಾಡಿಕೊಂಡು ವರ್ಷದ ದಿನ ಅಂದರೆ 21ನೇ ತಾರೀಕು ನಕ್ಷತ್ರ ತಿಥಿಗೆ ನಾನು ಏನು ಮಾಡಬೇಕು ಅದು ಕಾರ್ಯ ಎಲ್ಲ ಮಾಡಿದೆ. ಇವತ್ತು ಸಿಂಪಲ್ಲಾಗಿ ಅವ್ರಿಗೊಂದು ಗುಲಾಬಿ ಹಾರನ ಹಾಕಿ ನಾನು ಅವ್ರಿಗಿಷ್ಟವಾದಂತಹ ತಿಂಡಿನ ತಂದಿಟ್ಟಿದ್ದೀನಿ, ಧೂಪ ಹಾಕಿದ್ದೀನಿ, ಪೂಜೆ ಮಾಡಿದ್ದೀನಿ. ತುಂಬ ಖುಷಿಯಾಯಿತು. ಮಾತಾಡ್ತಾ ಅವ್ರ ಫೋಟೋದಿಂದ ಹೂವನ್ನು ಕೂಡ ನನಗೆ ಪ್ರಸಾದವಾಗಿ ಕೊಟ್ಟರು. ಇನ್ನೇನು ಬೇಕು ಈ ಜನ್ಮಕ್ಕೆ. ಎಷ್ಟೋ ವಿಡಿಯೋಗಳು ನನ್ನ ಜೊತೆ ಇದೆ ನೋಡಿ. ಕನಸಿನಲ್ಲಿ ಬಂದರು, ನನ್ನೊಟ್ಟಿಗೆ ಇರುವಂತೆ ನನಗೆ ಭಾಸ ಆಯಿತು. ಇಲ್ಲ ಅಂತ ಅಂದ್ಕೊಳ್ಳೋದೇ ಇಲ್ಲ. ನನ್ನ ಲೈಫ್ ಲಾಂಗ್, ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಅವರ ಮಾತುಗಳು, ಅವರ ನಡವಳಿಕೆ ಎಲ್ಲ ನನ್ನ ಜೊತೆ ನನ್ನೊಟ್ಟಿಗೆ ಇದೆ. ಇಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಅಂದ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಕುಂಕುಮ ಆಗಲಿ, ನನ್ನ ತಾಳಿ ಆಗಲಿ, ನನ್ನ ಕಾಲುಂಗುರ ಆಗಲಿ ನಾನು ತೆಗೆದಿಲ್ಲ. ಯಾಕೆಂದರೆ ಅವ್ರು ನನ್ನ ಆತ್ಮದಲ್ಲಿ ನನ್ನ ಜೊತೆ ಇದ್ದಾರೆ. ನಾನು ಯಾಕೆ ಅವರನ್ನು ಇಲ್ಲ ಅಂತ ಅಂದ್ಕೋಬೇಕು? ಶುದ್ಧವಾಗಿದ್ದೀನಿ ನಾನು. ಅವ್ರ ಹೆಸರಿನೊಂದಿಗೆ ನಾನು ಬದುಕ್ತೀನಿ. ಅದಕ್ಕೋಸ್ಕರ ನಾನು ಅದನ್ನು ಯಾವುದು ಕೂಡ ಮುತ್ತೈದೆತನದ ಸಂಕೇತಗಳು, ಅವರೊಟ್ಟಿಗೆ ನನಗೆ ಕೊಟ್ಟಂಥ ಉಡುಗೊರೆಗಳೆಲ್ಲ ಸಹ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಾನು ಇಟ್ಕೊಳ್ತೀನಿ. ಏನು ನನ್ನ ಗಂಡ ತಾಳಿ ಕಟ್ಟಿದ್ರು, ಆ ತಾಳಿ ನನ್ನ ದೊಡ್ಡ ಮಗನಿಗೆ ಹೇಳಿದ್ದೀನಿ. ಏನೋ ಗೊತ್ತಿಲ್ಲ, ಅವನ ಮಗನೇ ಈ ತಾಳಿ ನೀನು ಹಾಕೋಬೇಕು ನಾನು ಓದಂಥ ಕಾಲಕ್ಕೆ. ನನಗೆ ಯಾವುದು ಇದಕ್ಕೆ ಸ್ಫೂರ್ತಿ ಆಯಿತು ಅಂತಂದರೆ ಜಗ್ಗೇಶ್ ಅವರು, ನವರಸ ನಾಯಕ ಜಗ್ಗೇಶ್ ಅವರು, ಅವರ ತಾಯಿಯ ತಾಳಿನ ಇವತ್ತು ಕೂಡ ಅವರು ಚೈನಲ್ಲಿ ಒಂದು ಹಾಕ್ಕೊಂಡಿದ್ದಾರೆ. ನನಗೂ ಕೂಡ ಅನ್ನಿಸ್ತು. ದೊಡ್ಡ ಮಗನಿಗೆ ಹೇಳಿದ್ದೀನಿ, ಚಿಕ್ಕ ಮಗನಿಗೆ ಬೇರೆ ಇನ್ನೇನಾದರೂ ಅವನಿಗೆ ನನ್ನ ಕಡೆಯಿಂದ ಹೇಳ್ತೀನಿ. ತಾಳಿ ಮಾತ್ರ ನನ್ನ ದೊಡ್ಡ ಮಗ ನಾನು ಹೋದ ಮೇಲೆ, ನನ್ನ ದೇಹದಲ್ಲಿ ಉಸಿರು ನಿಂತ ಮೇಲೆ, ಮಗನೇ ಈ ತಾಳಿನ ನೀನೇ ಇಟ್ಕೋಬೇಕು, ನಿನ್ನ ಕತ್ತಲ್ಲಿರಬೇಕು ಅಂತ ಹೇಳಿದ್ದೀನಿ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಾನು ತೆಗೆಯೋದು ಇಲ್ಲ. ನನ್ನ ಜೊತೆಗೇ ನನ್ನ ತಾಳಿ, ನನ್ನ ಗಂಡ ಸ್ಪೀಕರ್ ಇದಾಯಿತು, ನನ್ನೊಟ್ಟಿಗೆ ಖಂಡಿತ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ಇವತ್ತಿನ ದಿನ ಗ್ರಹಣ ಜೊತೆಗೆ ಹುಣ್ಣಿಮೆ ಎಲ್ಲ ಕೂಡ ಇತ್ತು. ಭಗವಂತನ ಆರಾಧನೆ ಕೂಡ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವರ ಒಂದು ವಿಶೇಷವಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇವತ್ತೊಂದು ಸಂಪಿಗೆ ಗಿಡ ತರಬೇಕು ಅಂತ ಹೋದೆ. ನಾನು ಹೋಗ್ತಿದ್ದಂತಹ ನರ್ಸರಿ ಇನ್ನೂ ತೆಗ್ದಿರಲಿಲ್ಲ. ಆಮೇಲೆ ಹೋಗಿ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಅದು ಒಂದು ನನ್ನ ಕೈಯಿಂದ ಕೆಲಸ ಆಗಬೇಕು. ಹಾಗೆ ಒಂದಿಬ್ಬರಿಗೆ ನಾನು ನೋಡಿ, ಅದು ನಾನು ಹೋಗಿ ಕೊಡಬೇಕು ಅಂತಲೂ ಹೋಗಲಿಲ್ಲ, ಹಾಗೆ ಹುಡಿಕೊಂಡು ಬಂದರು. ನನಗೆ ಅವ್ರಿಗೆ ಒಂದು ತಿಂಡಿ ಕೊಟ್ಟು, ಹಣ್ಣುಗಳನ್ನ ಕೊಡಿಸಿ, ನೀರನ್ನು ಕೊಟ್ಟು ಬಾಟ್ಲುಗಳಲ್ಲಿ ಬಂದಿದ್ದೀನಿ. ತಲುಪುತ್ತೆ. ನಮ್ಮ ಏನು ಅವ್ರ ಹೆಸರಲ್ಲಿ ನಾವು ಒಂದು ಸತ್ಕಾರ್ಯ ಮಾಡ್ತೀವೋ ಖಂಡಿತ ಅವ್ರಿಗೆ ತಲುಪುತ್ತೆ ಅನ್ನೋದು ನನಗೆ ಅಪಾರವಾದ ನಂಬಿಕೆ ಖಂಡಿತ ಇದೆ. ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟನ್ನು ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ಗಳನ್ನ ಕೊಡಿ. ಹೊಸದಾಗಿ ಬಂದಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳನ್ನ ಶೇರ್ ಮಾಡಿ. ಅವ್ರು ಬಂದಂಥ ಒಂದು ಆ ಸುವಾಸನೆ ನಿಜವಾಗ್ಲೂ ಈಗಲೂ ಈ ಕ್ಷಣಕ್ಕೂ ಅದನ್ನು ಅನುಭವಿಸ್ತಾ ಇದ್ದೀನಿ ನಾನು. ಆದರೆ ಒಂದಂತೂ ಸತ್ಯ, ಕಳ್ಕೊಂಡವರು ಗೊತ್ತು ಕಳ್ಕೊಂಡವರ ಬೆಲೆ, ನೊಂದವರು ಗೊತ್ತು ನೋವಿನ ಬೆಲೆ. ಇಷ್ಟನ್ನು ಮಾತ್ರ ನಾನು ನಿಮ್ಮ ಮುಂದೆ ಹೇಳ್ಕೋಬಹುದು. ಬಲ್ಲ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ವಿಡಿಯೋ ಮೂಲಕ ನನಗೆ ತಿಳಿಸಿ. ಹೊಸ ವಿಡಿಯೋದೊಂದಿಗೆ, ಹೊಸ ನನ್ನ ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ನಮಸ್ಕಾರ. ಬಾಯ್.